ನಮಸ್ಕಾರ. ಭಾರತ ಮತ್ತು ನ್ಯೂಜಿಲೆಂಡ್ ಫೈನಲ್ ಪಂದ್ಯಕ್ಕೂ ಮುನ್ನ ನ್ಯೂಜಿಲೆಂಡ್ ಸ್ಟಾರ್ ಆಟಗಾರ ಗ್ಲೆನ್ ಫಿಲಿಪ್ಸ್ ಶಾಕಿಂಗ್ ಹೇಳಿಕೆ. ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ಪಂದ್ಯಕ್ಕೂ ಮುನ್ನ ಗ್ಲೆನ್ ಫಿಲಿಪ್ಸ್ ಹೇಳಿದ್ದನು. ಇದರ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಟೀಮ್ ಇಂಡಿಯಾ ನ್ಯೂಜಿಲೆಂಡ್ ತಂಡವನ್ನು ಫೈನಲ್ನಲ್ಲಿ ಪಕ್ಕು ಬೆಳೆದು ಎರಡನೇ ಬಾರಿಗೆ ಚಾಂಪಿಯನ್ ಆಗುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಯಿತಂದರೆ ಒಂದು ಲೈಕ್ ಮಾಡಿ. ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ನಾಳೆ ಅಹಮದಾಬಾದ್ನ ನರೇಂದ್ರ ಮೋದಿ ಮೈದಾನದಲ್ಲಿ ಫೈನಲ್ ಪಂದ್ಯ ನಡೆಯಲಿದ್ದು, ಈ ಒಂದು ಪಂದ್ಯಕ್ಕೂ ಮುನ್ನ ನ್ಯೂಜಿಲೆಂಡ್ನ ಸ್ಟಾರ್ ಆಟಗಾರ ಮಾತಾಡಿದ್ದು ಏನು ಹೇಳ್ತಾರೆ ಅಂತ ಕೇಳ್ತೋದ್ರೆ ನೋಡ್ಬೋದು. ಇತ್ತ ಭಾರತ ತಂಡ ಓಪನಿಂಗಲ್ಲಿ ಕೂಡ ಕಳಪೆ ಪ್ರದರ್ಶನವನ್ನು ಕೊಡ್ತಾ ಇದೆ. ಹೀಗಾಗಿ ಅಭಿಷೇಕ್ ಶರ್ಮಾ ಅವರು ಕೂಡ ಈ ಒಂದು ಟಿ20 ವಿಶ್ವಕಪ್ ಅವರಿಗೆ ಅಷ್ಟೊಂದು ಚೆನ್ನಾಗಾಗಿಲ್ಲ. ಹೀಗಾಗಿ ಸಂಜು ಸ್ಯಾಮ್ಸನ್ ಅವರ ಅಬ್ಬರ ಒಂದು ಕಡೆ ಆದರೆ, ಇತ್ತ ಅಭಿಷೇಕ್ ಶರ್ಮಾ ಅವರು ಕೂಡ ನಾಳೆ ಏನಾದರೂ ಪಾರ್ಕ್ ಬಂದು ರನ್ ಹೊಡಿತು ಅಂದರೆ ಭಾರತ ಇಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಧ್ವಂಸ ಮಾಡೋದರಲ್ಲಿ ಎರಡು ಡೌಟ್ ಇಲ್ಲ. ಹೀಗಾಗಿ ಈ ಒಂದು ಪಂದ್ಯಕ್ಕೂ ಮುನ್ನ ಮಾತನಾಡಿರುವಂತಹ ನ್ಯೂಜಿಲೆಂಡ್ನ ಆಟಗಾರ ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರನ ಬಗ್ಗೆ ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗ್ಲೆನ್ ಫಿಲಿಪ್ಸ್ ಅವರು ಬೂಮ್ರಾಗೆ ಏನಪ್ಪ ಅಂದರೆ ಒಬ್ಬ ಒಳ್ಳೆಯ ಆಟಗಾರ, ಹೀಗಾಗಿ ಅವರಿಗೆ ನಾಳೆ ದಿನ ಬ್ಯಾಟ್ ಡೇ ಆಗಿರಲಿದೆ. ಹೀಗಾಗಿ ಅವರಿಗೆ ನೀವು ರೆಸ್ಟ್ ಕೊಟ್ಟರೆ ಇಲ್ಲಿ ಚೆನ್ನಾಗಿರುತ್ತೆ. ಯಾಕಂದರೆ ಹೋಪ್ಫುಲಿ ನಾವು ನಾಳೆ ದಿನ ನಮಗೆ ಒಳ್ಳೆಯ ದಿನ ಆಗಿರಲಿದೆ ಅವನ ವಿರುದ್ಧ ಅಂತ ಗ್ಲೆನ್ ಫಿಲಿಪ್ಸ್ ಅವರು ಕೂಡ ಒಂದು ಕ್ಲಿಯರ್ ಕಟ್ ಆಗಿ ಈ ಒಂದು ಹೇಳಿಕೆಯನ್ನು ಕೊಟ್ಟದ್ದು ಎಲ್ಲೆಡೆ ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಬಟ್ ನಾಳೆ ಗ್ಲೆನ್ ಫಿಲಿಪ್ಸ್ ವಿರುದ್ಧ ಬೂಮ್ರಾ ಯಾವ ಥರ ಪ್ರದರ್ಶನ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿದೆ. ಬಟ್ ಟೀಮ್ ಇಂಡಿಯಾ ಈ ಒಂದು ಪಂದ್ಯ ಗೆದ್ದರೆ ಅಂದರೆ ಈ ಒಂದು ಫೈನಲ್ ಪಂದ್ಯ ನ್ಯೂಜಿಲೆಂಡ್ ವಿರುದ್ಧ ಗೆದ್ದರೆ ಬ್ಯಾಕ್ ಟು ಬ್ಯಾಕ್ ಅಂತ ಸತತವಾಗಿ 2 ಬಾರಿ ವಿಶ್ವಕಪ್ ಟ್ರೋಫಿ ಗೆದ್ದ ತಂಡವಾಗಿರಲಿದೆ. ಬಟ್ ಯಾವುದೇ ತಂಡವಾಗಲಿ ಸತತ 2 ಬಾರಿಗೆ ವಿಶ್ವಕಪ್ ಟ್ರೋಫಿಯನ್ನು ಗೆದ್ದಿಲ್ಲ. ಬಟ್ ಈ ಒಂದು ಸಾಧನೆಯನ್ನು ಟೀಮ್ ಇಂಡಿಯಾ ಮಾಡಲು ಹೊರಟಿದ್ರೆ ದ ಗ್ಲೆನ್ ಫಿಲಿಪ್ಸ್ ಈ ಒಂದು ಬೂಮ್ರಾ ಅವರ ಬಗ್ಗೆ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದ ಗ್ಲೆನ್ ಫಿಲಿಪ್ಸ್ ಏನಪ್ಪ ಅಂದರೆ ಫ್ಲೈಯಿಂಗ್ ಕಿವಿ ಅಂತಲೇ ಹೆಸರುವಾಸಿಯಾಗಿದ್ದರು. ಹೀಗಾಗಿ ಬೂಮ್ರಾ ಟೀಮ್ ಇಂಡಿಯಾಗೆ ಕೀ ಬೌಲರ್ ಆದರೆ, ಇತ್ತ ಗ್ಲೆನ್ ಫಿಲಿಪ್ಸ್ ಈ ಒಂದು ನ್ಯೂಜಿಲೆಂಡ್ ತಂಡಕ್ಕೆ ಕೀ ಆಲ್ರೌಂಡರ್ ಆಗಿದ್ದಾರೆ. ನಾಳೆಯ ದಿವಸ ಬೂಮ್ರಾ ಮತ್ತು ಫಿಲಿಪ್ಸ್ ನಡುವೆ ಒಂದು ಪೈಪೋಟಿ ನಡೆಯೋದಂತರೂ ಖಚಿತ ಅಂತಲೇ ನಾವು ಇಲ್ಲಿ ಹೇಳ್ಬೋದು. ಬಟ್ ಏನು ಆಗಲಿದಂತ ಕಾದುಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.